ಕಮಲ. ಯಾವ ಕಮಲ? ಕಾಸರದಲ್ಲಿ ಅರಳಿದಂತಹ ಕಮಲ. ಯಾರಿ? ಸರೋವರದಲ್ಲಿ ಅರಳಿದ ತಾವರೆ. ಹೌದು. ಆ ಕಮಲ ಒಂದು ಅರಳಬೇಕು ಅಂತಾಗಿದ್ದರೆ ಆ ದಿನೇಶನ ಪ್ರಭೆ ಎನ್ನುವುದು ಬೇಕು. ಸೂರ್ಯ ಪ್ರಭೆ ಬೇಕು. ಹೌದು. ಓ ದಿನೇಶ, ಎಲ್ಲಿ? ಅಲ್ಲಿ ಅವನ ರೀತಿಯಲ್ಲೇ ಕಾಣುವವನು ನೀನು ಕೂಡ. ನಿನ್ನ ಮುಖವನ್ನು ನೋಡಿದ್ರೆ ಆ ದಿವಾಕರ, ದಿನೇಶ ಹಾಗೆ ನನಗೆ ಹೇಳಬೇಕು ಅಂತ ಆಗ್ತಾ ಉಂಟು. ಅಂತಹ ಪ್ರಭೆ ಇಲ್ಲಿ ಕಾಣ್ತಾ ಇದೆ. ಸರಿ. ಆ ಪ್ರಭೆ ನನ್ನ ವದನಕ್ಕೆ ಬಿದ್ದ ಕ್ಷಣದಲ್ಲಿ ಮುಖ ಕಮಲ ಎನ್ನುವುದು ಅರಳುತ್ತಾ ಉಂಟು. ತರುಣೀಮಣಿ, ಈ ಸಲ ಒಂದು ಕಮಲ ಅರಳಿಸಬೇಕು. ನಿನ್ನ ಯೋಚನೆ ಸತ್ಯವಾಗಲಿ. ಹೌದು, ಒಮ್ಮೆ ಅರಳಿಸು ನೀನು. ಯಾಕೆ ಬಲ್ಲೆಯ? ಯಾಕೆ? ಸೂರ್ಯ ಬಿಂಬದ ಫಲದಿಂದಾಗಿ ಕಮಲ ಅರಳುತ್ತದೆ. ಹೌದು. ಅದೇ ಸೂರ್ಯ ಕಿರಣಕ್ಕೆ ಸರೋವರದಲ್ಲಿದ್ದ ಕಮಲವನ್ನು ಕಿತ್ತು ಇಟ್ಟರೆ ಏನಾಗುತ್ತದೆ? ಕರಟಿ ಕಮರಿ ಹೋಗುತ್ತದೆ. ಕಮರಿ ಹೋಗುತ್ತದೆ. ಹೌದು. ಆದ್ದರಿಂದ ಕಮಲ ಸರೋವರದಲ್ಲೇ ಇರಬೇಕು. ಹೌದು. ಸರೋವರದಿಂದ ಮೇಲೆ ಬಂದ ಹಾಗೆ ಕಾಣ್ತಾ ಉಂಟು ಈ ಕಮಲ. ಆದ್ದರಿಂದ ನೀನು ಆ ಸೂರ್ಯ ಮಾತ್ರ ಅಲ್ಲ, ಮತ್ತೆ ಸೂರ್ಯ ರಶ್ಮಿ ಬಿತ್ತಲ್ಲಿ ಕಮಲ ಅರಳಬೇಕು. ಹೌದೌದು. ಈ ಸಲ ಕಮಲವೇ ಸೂರ್ಯನನ್ನು ಅರಸಿಕೊಂಡು ಬಂದ ಹಾಗುಂಟು. ಹಾಗಾದ್ರೂ ಒಮ್ಮೆ ಅರಳಿಸ್ಲಿ ಅಂತ ಅದು ಕಾಯುವುದು ಅಷ್ಟೇ. ಆದರೆ ಪ್ರಯೋಜನ ಆಗುವುದಕ್ಕಿಂತ ನೀನು ಹೇಳುವುದಾದನ್ನ ಅದೇನು ಪ್ರಯೋಜನ ಆಗುದಿಲ್ಲ. ಕಾರಣ ನೀನೇ ಎದ್ದು ಬಂದಿದ್ದೀಯಲ್ಲ. ನಾನು ಎದ್ದು ಬರಬಾರ್ದಿತ್ತು. ನಿನ್ನ ರಶ್ಮಿ ಇಲ್ಲಿಗೆ ಬರಬೇಕಿತ್ತು. ಸತ್ಯ. ಅದು ಬಿಡೋಣ. ನನ್ನನ್ನು ನೋಡುವಾಗ ಎಲ್ಲರೂ ಕೂಡ ಹೇಳುವುದು ಹೇಗೆ ಗೊತ್ತಾ? ಹೇಗೆ? ಅಗೋರತಿ, ಅಗೋರತಿ, ಅಗೋರತಿ. ಯಾವುದೋ ಕೊರತೆ ಕಂಡಿದ್ದಾರೆ. ಹಾಗಲ್ಲ ಹೇಳಿದ್ದು ನಾನು. ಅದು ರತಿ ಬಂದಳು ಅಂತ. ರತಿಯ ಹಾಗೆ ಕಾಡ್ತೀನಿ. ಹೌದು. ಸರಿ. ನಾನು ರತಿಗೆ ಎಣೆ ಇದ್ದೇನೆ, ನೀನು ಮನ್ಮಥನಿಗೆ ಎಣೆಯಾದವನಿ. ಯೋಚನೆ ತಪ್ಪಲ್ಲ. ನನ್ನ ರೂಪವನ್ನು ಮನ್ಮಥ ಸದೃಶವಾಗಿ ಕಾಣ್ತೀನಿ ನೀನು. ಹೌದು. ನೀನು ರತಿ ದೇವಿಗೆನೆ ಅಂತ ಹೇಳ್ತೀನಿ. ರತಿ ಮನ್ಮಥರು ಯಾವತ್ತಿದ್ದರೂ ಲೋಕದ ವ್ಯವಸ್ಥೆಯ ವ್ಯತ್ಯಯಕ್ಕೆ ಕಾರಣ. ಆದ್ದರಿಂದ ಆ ರತಿ ಅಲ್ಲೇ, ಈ ರತಿ ಇಲ್ಲೇ. ಆದ್ದರಿಂದ ನೀ ರತಿ ಆಗಲಾರೆ, ರತಿ ದೇವಿಗೆ ಎಣೆ. ಹೌದು. ನಾನು ಮನ್ಮಥ ಆಗಲಾರೆ, ಮನ್ಮಥನಿಗೆ ಎಣೆ. ಎಣ್ಣೆಯಾದ್ರೆ ಗಂಡ ಹೆಂಡತಿಯೋ ಅಥವಾ ಹೊಂದಾಣಿಕೆಯೋ ಆಗುವುದಿಲ್ಲ. ಮತ್ತೆ ನಿನಗೂ ನನಗೂ ಹೊಂದಿಕೆ ಬರುವುದಿಲ್ಲ. ಅದು ಆಗುದಿಲ್ವಾ? ಅದು ಬಿಡೋಣ. ಇದು ನನ್ನ ಮುಖ ನೋಡಿದ್ದೀಯ? ಆ ಮುಖದಲ್ಲಿ ತುಟಿಯನ್ನ ನೋಡಿದ್ದೀಯ? ಸರಿ. ತುಟಿ ನೋಡು ಒಮ್ಮೆ. ಹೇಗುಂಟು? ನೋಡುತ್ತೆ ಕೆಂಪು 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 ಕೆಂಪಾಗಿದೆ. ಮಾಗಿದ ತೊಂಡೆಯ ಹಣ್ಣಿನಂತೆ. ಈ ತೊಂಡೆ ಹಣ್ಣು ಯಾರಿಗೆ ಪ್ರೀತಿ? ಅರಗಿಣಿಗೆ ಅಚ್ಚುಮೆಚ್ಚು. ಸರಿ. ಆ ಅರಗಿಣಿ ಬಂದು ತೊಂಡೆ ಹಣ್ಣನ್ನ ಕುಕ್ಕಿ 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 ತಿನ್ಬೇಕು ಅಂತ ಆಸೆ. ಅರಗಿಣಿ ಬಂದು ತೊಂಡೆ ಹಣ್ಣನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತದೆ. ಆದ್ರೆ ಈ ಸಲ ತೊಂಡೆ ಹಣ್ಣೇ ಹೋಗಿ ಅರಗಿಣಿಯ ಹತ್ತಿರ ನನ್ನನ್ನು ಕುಕ್ಕು ಕುಕ್ಕು ಅಂತ ಹೇಳಿದ ಹಾಗುಂಟು. ಕುಕ್ಕು. ಆದ್ದರಿಂದ ಇದು ಯಾವತ್ತಿದ್ದರು ಬಂದ ತೊಂಡೆ ಹಣ್ಣನ್ನು ಕುಕ್ಕುವಂತಹ ಜಾತಿ ಅಲ್ಲ. ಏನಿದ್ದರೂ ನಿನ್ನ ಬದುಕಿನ ಚಾತಿ ತಿಳಿಯುವ ಗಿಣಿ. ಅಯ್ಯೋ, ಅದು ಹಾಗೆ ಹೇಳ್ಬೇಡ ನೀನು. ಈಗ ಕೆಲವರು ಪಂಜರದಲ್ಲಿ ಗಿಣಿಯನ್ನ ಸಾಕಿರ್ತಾರೆ, ಆವಾಗ ಅದು ತೊಂಡೆ ಚಪ್ರಕ್ಕೆ ಹೋಗುತ್ತದೆ. ಅದು ಇಲ್ಲಪ್ಪ, ತೊಂಡೆ ಹಣ್ಣನ್ನು ತಂದು ಕೊಡ್ತಾರೆ ಅದಕ್ಕೆ. ಅವ್ರು ತಂದು ಕೊಡಬೇಕು. ಹೌದು. ತೊಂಡೆ ಹಣ್ಣೇ ಬರುವುದಲ್ಲೂ ಅಲ್ಲ, ನಿನ್ನನ್ನು ತರುವುದಕ್ಕೆ ಯಾರು ಇಲ್ಲಲ್ಲ. ನೀ ಏನ್ ಹೇಳಿದ್ರು ಒಂದು ಉತ್ತರ ಕೊಡ್ತೀನಿ ನೀನೀಗ. ಅದು ಬಿಡೋಣ. ಈಗ ಆಸೆಯಿಂದ ಬಂದವಳು ನಾನು. ಆಸೆಯಿಂದ ಬಂದಂತಹ ನನ್ನನ್ನು ದೂರ ಮಾಡಬಾರದು ರಾಘವ. ಈಗ ನೀನು ನನ್ನ ಬಳಿಗೆ ಬಂದಿದ್ದು ಯಾವುದೋ ಅಪೇಕ್ಷೆಯನ್ನು ಒಡ್ಡುತ್ತಾ ಇದ್ದ. ಹೌದು. ಏನು ನಿನ್ನ ಅಪೇಕ್ಷೆ? ಮದುವೆಯಾಗು. ಬೇರೆ ಎಲ್ಲಿಗೂ ನೀನು ಹೋಗಲಿಲ್ವೇ? ವ್ಯವಸ್ಥೆಯೂ ಆಗಲಿಲ್ಲ. ಎಷ್ಟು ಕದೆ ಹೋಗಿದ್ದೇನೆ ಗೊತ್ತಾ ನಾನು. ಹೌದೇ? ಹೌದು. ಎಲ್ಲಿಗೆಲ್ಲ ಹೋದೆ? ಅವರ ಎನಗಿಲ್ಲ ಎನಗಿಲ್ಲ ನನಗೆ ಎಲ್ಲಿ ನೋಡಿದರೆ ಎನಗಿಲ್ಲ ಒಪ್ಪುವ ಜನ. ಬಲ್ಲದರಲ್ಲಿ ನೆರೆಯೋ ಬಲ್ಲದರಲ್ಲಿ ನೆರೆಯೋ ಬಲು ಬೇಗ ಕರೆಯೋ ಬಲ್ಲತನದಿ ನೆರೆಯ ಬಲು ಬೇಗ
ಕರೆಯೋ ರಾಘವ ನರಪತಿ ಶೃಣು ಮಮ ವಚನ ರಾಘವ 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 ಯಾರು? ನಾನದೆಷ್ಟೋ ಕಡೆಗೆ ಹೋಗಿ ಬಂದವಳು. ಎಲ್ಲಿಗೆಲ್ಲ ಹೋಗಿದ್ದೇನೆ ಅಂತ ಹೇಳಿ ಲೆಕ್ಕ ಹಾಕೋದಕ್ಕೆ ಹೋದ್ರೆ ಮೊದಲಾಗಿ ಹೋದದ್ದು ಪಾತಾಳದತ್ತ. ತಿರುಗಾಟ ಬಹಳ ಮಾಡಿದ್ದೆ. ತುಂಬಾ ಮಾಡಿದ್ದೇನೆ. ಒಳ್ಳೆದು. ಅದು ಒಂದು ಪ್ರಯೋಜನ ಆಗಿಲ್ಲ ಮಾತ್ರ ನನಗೆ. ನೋಡುವ ಈ ಸಲ ಆದ್ರೂ ಪ್ರಯೋಜನಕ್ಕೆ ಬಂದ್ರೆ ಬರ್ಲಿ. ಆಗತ್ತದೆ ಎನ್ನುವ ಭರವಸೆಯಿಂದಲೇ ಮುಂದೆ ತಿರುಗಾಟ ಮಾಡುವುದಕ್ಕೆ ಹೇಳಿದದ್ದು. ಈಗ ನಾವು ಯೋಚನೆ ಒಳ್ಳೆದಿದ್ದರೆ ಪ್ರಯೋಜನ ಆಗುತ್ತದೆ. ಎರಡೂ ಒಳ್ಳೆದಿಲ್ಲ ಅಂತಂದ್ರೆ ಅಪ್ರಯೋಜಕ. ಹೌದು, ಅದು ನಿನ್ನನ್ನು ನೋಡುವಾಗ ಗೊತ್ತಾಯ್ತು ಈ ಸಲ ಆದ್ರೂ ಒಂದು ಪ್ರಯೋಜನ ಆಗುತ್ತದೆ ನನಗೆ ಅಂತ. ಪಾತಾಳಕ್ಕೆ ಹೋದೆ. ಆ ಪಾತಾಳದವರು ಎಷ್ಟು ಚಂದ, ಎಷ್ಟು ಚಂದ ರಾಘವ. ಹೌದೇ? ಒಬ್ಬಳನ್ನು ಆಯ್ಕೆ ಮಾಡ್ಬೇಕಿತ್ತು. ಇಲ್ಲಪ್ಪ, ಅವ್ರನ್ನ ಸರಿ ನೋಡಿದ್ರೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ. ನಿನಗೆ ಸರಿ ಅಂತ ಕಾಣಿ. ಬಲಿಷ್ಠರಾಗಬೇಕು. ಸೊಂಟದಿಂದ ಕೆಳಗೆ ಬಲ ಇಲ್ಲದವ್ರನ್ನ ಕಟ್ಟಿಕೊಂಡು ನಾನೇನು ಮಾಡುವುದು? ಹಾವುಗಳಿಗೆ ಸೊಂಟದಿಂದ ಕೆಳಗೆ ಬಲ ಇಲ್ಲ, ಬಲವೇ ಇರುವುದು. ಅವರನ್ನ ನಾನು ಎಳ್ಕೊಂಡು ಹೋಗಬೇಕಾದಿತ್ತು ಅಷ್ಟೇ. ಅವರನ್ನ ಬಿಟ್ಟೆ. ಸರೀಸೃಪಗಳು ನಿನಗೆ ಸರಿಯಲ್ಲ. ಸರಿ ಆಗುವುದಲ್ಲ. ಹಾಗಾಗಿ ಒಮ್ಮೆಲೆ ಮೇಲೆ ಹೋದೆ. ಮೇಲೆ ಹೋಗಂತೆ ನಾನು. ಮೇಲೆ ಹೋಗಿ ಬಂದೆ. ಒಮ್ಮೆ ಮೇಲೆ ಹೋದೆ. ಅದು ಸ್ವರ್ಗವನ್ನೇ ಮುಟ್ಟಿದೆ ನಾನು. ಹೌದೇ? ದೇವತೆಗಳೆಲ್ಲರನ್ನ ನೋಡಿದೆ. ಎಂತ ಚಂದಪ್ಪ ಚಂದಪ್ಪ ಚಂದಪ್ಪ. ನೀನು ಸ್ವರ್ಗಕ್ಕೂ ಹೋದೆ ಅಲ್ವಾ? ಹೌದು. ಅವರು ಯಾಕೆ ನಿನಗೆ ಆಯ್ಕೆಗೆ ಸಿಗಲಿಲ್ಲ? ಅವರಿಗೆ ಎಷ್ಟು ಚಂದ ಇದ್ರೂ ಕೂಡ ಕಣ್ಣು ಮುಚ್ಚುವುದಿಲ್ಲ, ನೆಲಕ್ಕೆ ಕಾಲು ಮುಟ್ಟುವುದಿಲ್ಲ. ನಿನಗೆ ಕಣ್ಣು ಮುಚ್ಚಾಲೆಯವರೇ ಆಗಬೇಕು. ಹೌದು, ಒಮ್ಮೆ ಆದ್ರೂ ಕಣ್ಣು ಮುಚ್ಚಬೇಕಪ್ಪ. ಮುಚ್ಚದಿದ್ರೆ ಹೀಗೆ ಇಟ್ಟುಕೊಂಡು ನಾವು ಎಂತ ಮಾಡ್ಲಿಕ್ಕಾಗ್ತದೆ? ಕಣ್ಣರು. ಹೌದು, ಬೇಡ ಅಂತ ಬಿಟ್ಟೆ. ಮತ್ತೆ ಹಾಗಾಗಿ ಭೂಲೋಕದಲ್ಲೇ ಸುಳಿದಾಡಿದೆ. ಎಷ್ಟು ಕಡೆ ಹೋದೆ ನಾನು. ಹೌದೇ? ಎಲ್ಲರೂ ಚಂದವೇ. ಆದ್ರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಂತ ಕೊರತೆ ನೋಡಿದೆ ನಾನು. ಒಬ್ಬರಿಗೆ ಕಣ್ಣು ಸರಿದ್ರೆ ಒಬ್ಬರಿಗೆ ಕೈ ಸರಿ ಇಲ್ಲ, ಒಬ್ಬರಿಗೆ ಕೈ ಸರಿ ಇದ್ರೆ ಒಬ್ಬರಿಗೆ ಕಾಲು ಸರಿ ಇಲ್ಲ, ಒಬ್ಬರಿಗೆ ಕಾಲು ಸರಿ ಇದ್ರೆ ಒಬ್ಬರಿಗೆ ಕಿವಿ ಸರಿ ಇಲ್ಲ, ಒಬ್ಬರಿಗೆ ಕಿವಿ ಸರಿ ಇದ್ರೆ ಇನ್ನೊಬ್ಬರಿಗೆ ಹುಪ್ಪು ಸರಿ ಇಲ್ಲ, ಇನ್ನೊಬ್ಬರಿಗೆ ಹುಪ್ಪು ಸರಿ ಇದ್ರೆ ಇನ್ನೊಬ್ಬರಿಗೆ ಎಷ್ಟು ಹೇಳಿದೆ ಇಲ್ಲ. ಈ ಪ್ರಪಂಚದಲ್ಲಿ ಕೊರತೆ ಇಲ್ಲದ ಹುಟ್ಟೇ ಇಲ್ಲ. ಒಂದು ಬಿಟ್ಟೆ ನಾನು. ಕೊರತೆಯನ್ನು ಕೊರತೆಯಾಗಿಸುವುದೇ ಜಾಣರ ಲಕ್ಷ್ಯ. ಅಲ್ಲ, ಒಂದು ಬಿಟ್ಟಿದ್ದೇನೆ. ಯಾವುದು? ಎಲ್ಲ ಸರಿ ಇದ್ದಾರೆ, ತಲೆಯಲ್ಲಿ ಕೂದಲೇ ಇಲ್ಲ. ಅಂತವ್ರಿಗೆ ಒಂದು ಕೂದಲಾದ್ರೂ ಬೇಕು. ನೀನು ತಲೆಯಲ್ಲಿ ಕೂದಲಿದ್ದವರನ್ನು ನೋಡಬೇಡ. ತಲೆಯಲ್ಲಿ ಕೂದಲಿಲ್ಲದಿದ್ದರೂ ಅವರ ತಲೆಯಲ್ಲಿರುವ ಜ್ಞಾನವನ್ನು ನೋಡಿ ಬರೀ. ಅಷ್ಟು ಜ್ಞಾನ ನನಗೂ ಕೂಡ ಬೇಕು ಅಂತ ಮಾಡಿಕೊಂಡದ್ದು ನಾನು. ಅಂತಹವರ ಸೇವೆ ಮಾಡಿ ಆದರೂ ಅದನ್ನು ಪಡೆ. ಹೌದಪ್ಪ, ಸೇವೆ, ಅದಕ್ಕೆ ಸೇವೆ ಮಾಡಲಿಕ್ಕೆ ಬಂದದ್ದು ನಾನು. ಸರಿ, ನನ್ನದು ಮುಂದಿನಿಂದ ಆರಂಭದಿಂದ ಕೊನೆಯವರೆಗೆ ಸೇವೆ ಆಗಲಿ. ಹೌದು, ಸೇವೋ ಹಿ ಪರಮೋ ಧರ್ಮ. ಹೌದು. ಹಾಗಾಗಿ ಇಲ್ಲಿಯವರೆಗಾಗಿ ಬಂದು ನನ್ನ ಮನದ ಅಭಿಷ್ಟಗಳೆಲ್ಲವನ್ನು ತೋಡಿಕೊಡ್ತಾ ಇದ್ದೇನೆ. ರಾಘವ, ನನ್ನನ್ನು ಕರಗ್ರಹಣ ಮಾಡಿಕೊ, ನನಗೊಂದು ನೆಲೆಯನ್ನು ತೋರಿಸು ರಾಘವ. ಓ ಮದನನ ಪಟ್ಟದ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಒಂದು ಮುದೆ ಬೀಳು, ಒಂದು ತೂರಿ ಎರಡು ಮರೆಯೋ ಒಂದು ಮುದೆ ಬೀಳು. ಅಂತ ಗಮನ ಬೀಳು ನನಗಿನ್ನೊಂದು ಯತುನ ಕೀಳು. ಮದನ ಪಟ್ಟದ ರಾಣಿ ಮೊದಲೇ ಬಂದುದಿಲ್ಲ. ಮದನನ ಪಟ್ಟದ ರಾಣಿ ರಾಘವ ಜನ್ಮಜಾತವಾಗಿ ಸಿದ್ಧ
ಸಿದ್ಧವಾಗುವ ರೂಪ, ಕರ್ಮಜಾತವಾಗಿ ಒದಗಿ ಬರುವ ಜ್ಞಾನ, ಅದುವೇ ನಮಗೆ ಸರಿಯಾದಂತಹ ಅನುಕೂಲವನ್ನು ಒದಗಿಸ್ತದೆ ಎನ್ನುವುದು ಪ್ರಾಜ್ಞರ ನುಡಿ. ನಿನಗೆ ಬಂದ ರೂಪ ಅದನ್ನು ಹೇಗೆ ವಿನಿಯೋಗ ಮಾಡಿಕೊಳ್ಳಬೇಕು ಎನ್ನುವಂತಹ ಪ್ರಜ್ಞೆ ನಿನಗೆ ಸಿಕ್ಕಿದ್ದು ಕಡಿಮೆ ಅಂತ ನನ್ನ ಅನಿಸಿಕೆ. ಅದು ಹೇಗೆ? ಆರೋಪ ಅಲ್ಲ. ಕೆಲವೊಂದು ಸಲ ಬೆಳೆಸುವವರಲ್ಲಿರುವುದು ಬೆಳೆಯುವವರ ಗುಣ. ನಿನ್ನನ್ನು ಬೆಳೆಸಿದ ರೀತಿ ಬಹುಶಃ ನಿನಗೆ ಸ್ವಾತಂತ್ರ್ಯವನ್ನು ಬೆಳೆಯುತ್ತಿದ್ದಾಗಲೇ ಕೊಟ್ಟರು. ಹೌದೌದು. ನಮ್ಮ ಮನುಶಾಸ್ತ್ರ ಹೇಳ್ತದೆ ಹೇಗೆ? ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ, ಹೆಣ್ಣಾದವಳಿಗೆ ಸ್ವಾತಂತ್ರ್ಯ ಇಲ್ಲ. ಅದನ್ನು ಹೇಳುವವರು ಮನುವಾದ ಅಂತ ಹೇಳಿಯಾರು. ನಿಜವಾಗಿಯೂ ಮನುವಾದ ಅಲ್ಲ, ಅದು ಮಾನವತೆಯ ವಾದ. ಯಾಕೆ ಬಲ್ಲೆಯ? ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡುವುದಿಲ್ಲ ಯಾಕೆ ಅಂತ ಕೇಳಿದ್ರೆ, ಅವರು ಮದುವೆ ಆಗುವಲ್ಲಿವರೆಗೆ ತಂದೆ ತಾಯಿಯರ ಅಧೀನ, ಮದುವೆ ಆದ ನಂತರ ಗಂಡನ ಅಧೀನ, ವೃದ್ಧಾಪ್ಯದಲ್ಲಿ ಮಕ್ಕಳ ಅಧೀನವನ್ನು ಹೊಂದುತ್ತಾರೆ. ಆವಾಗ ಮಾತ್ರ ಹೆಣ್ಣೊಬ್ಬಳು ಮಾನ ಎನ್ನುವ ಬೇಲಿಯ ಒಳಗಿರುವುದಕ್ಕೆ ಸಾಧ್ಯ. ತರುಣಿ, ಇದೀಗ ನೀನು ತಂದೆ ತಾಯಿ ನಿನ್ನನ್ನು ಬಿಟ್ಟಿದ್ದಾರೆ, ನೀನೇ ಅನ್ವೇಷಣೆಗಾಗಿ ತೊಡಗಿದ್ದಿ, ಇಲ್ಲಿವರೆಗೆ ಬಂದಿದ್ದಿ. ನಿನ್ನ ಮಾತನ್ನು ಕೇಳುವಾಗ ಒಂದು ರೀತಿಯದ್ದಾದಂತ ಕಾರುಣ್ಯ ಭಾವ ನನಗೂ ಉಂಟಾಗುತ್ತದೆ. ಹೌದಾ? ಏನು ಮಾಡೋಣ? ಏನಾಯ್ತು? ನೀನು ಬರುವಾಗ ತಡ ಆಯಿತು. ತಡವ? ನಿಜ. ನಾ ಬೇಗ ಹೊರಟಿದ್ದೇನೆ, ಅದೇನೆಷ್ಟು ತಡ ಆಯ್ತು ಅಂತ ಗೊತ್ತಿಲ್ಲ ನನಗೆ. ಅಂದ್ರೆ ನಾ ಬೇಗ ಬಂದಿದ್ದೇನೆ. ಇಲ್ಲಿಗೆ ಬರುವಾಗ ತಡ ಅಂತಲ್ಲ, ಮತ್ತೆ ನೀನ್ ನನ್ನಲ್ಲಿಗೆ ಬರುವಾಗ ತಡ. ಯಾಕೆ ನೋಡಿದೀಯಾ? ಚದುರೆ ಸಣ್ಣವಳೊಬ್ಬಳ ಮದುವೆ ಆದೆನಲ್ಲ. ಸರಿಯಾಗುತ್ತ ಮದುವೆ ಆದೆನಲ್ಲ, ಇವಳಿಗೆ ನಾನಲ್ಲ, ಅವಳು ನನಗೆ ನಲ್ಲೆ. ಆದ್ದರಿಂದ ಇನ್ನೊಬ್ಬರ ವಲ್ಲೆ. ಯಾಕೆ ವಲ್ಲೆ? ನಾನು ಏಕಪತ್ನಿ, ಒಬ್ಬಳೇ ಹೆಣ್ಣನ್ನು ಮದುವೆ ಆಗಬೇಕು. ಏಕಪತ್ನಿ ವ್ರತ ಇದು ನನಗೆ, ಆದ್ದರಿಂದ ಮದುವೆ ಆಗುವುದಕ್ಕೆ ಸಾಧ್ಯ ಇಲ್ಲ. ಏಕಪತ್ನಿ ವ್ರತ, ಏಕೆ ಪತ್ನಿ ವ್ರತ ಅಲ್ಲ, ಏಕಪತ್ನಿ ವ್ರತ. ಹೌದು. ಆದ್ದರಿಂದ ಅವಳು ನನಗೆ ತಕ್ಕವಳಾಗಿದ್ದಾಳೆ. ಆದ್ದರಿಂದ ಅವಳು ಒಟ್ಟಿಗೆ